ಎಲ್ಲದಕ್ಕೂ ಫಾರಂಗಳೆಲ್ಲ ಯಾವ ರೀತಿ ಇರಬೇಕು, ಏನಿರಬೇಕು. ನಮಸ್ಕಾರ ವೀಕ್ಷಕರೇ, ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಜ್ಯದ ಕೋಟ್ಯಾಂತರ ಪಿಂಚಣಿದಾರರಿಗೆ ಇವತ್ತಿನ ಅತ್ಯಂತ ಪ್ರಮುಖವಾದ ಬ್ರೇಕಿಂಗ್ ನ್ಯೂಸ್ ಒಂದನ್ನು ಹೊತ್ತು ತಂದಿದ್ದೇನೆ. ಹೌದು ವೀಕ್ಷಕರೇ, 60 ವರ್ಷದ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ, ವಿಶೇಷ ಚೇತನರ ಅಂಗವಿಕಲರ ವೇತನವನ್ನು ಪಡಿತಾ ಇದ್ದಂತಹ ಎಲ್ಲ ಫಲಾನುಭವಿಗಳಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್. ನೀವು ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ, ಅಂಗವಿಕಲರ ಪಿಂಚಣಿ, ಮನಸ್ವಿನಿ ಅಥವಾ ಮೈತ್ರಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಮುಖ್ಯವಾಗಿದೆ. ಯಾಕಂದರೆ ರಾಜ್ಯ ಸರ್ಕಾರದಿಂದ ಈ ತಿಂಗಳ ಪಿಂಚಣಿ ಹಣದ ಬಿಡುಗಡೆ ಪ್ರಕ್ರಿಯೆ ಕುರಿತು ಅತ್ಯಂತ ದೊಡ್ಡ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಹಲವು ದಿನಗಳಿಂದ ಕಾಯುತ್ತಿದ್ದ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ಹಣ ಜಮಾ ಆಗಲು ಶುರುವಾಗಿದೆ. ಆದರೆ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ? ಒಂದು ವೇಳೆ ಬರದೇ ಇದ್ದರೆ ಅದಕ್ಕೆ ಕಾರಣವೇನು? ಮನೆಯಲ್ಲೇ ಕುಳಿತು ಮೊಬೈಲ್ ಮೂಲಕ ನಿಮ್ಮ ಪಿಂಚಣಿಯ ಸ್ಟೇಟಸ್ ಅನ್ನು ಲೈವ್ ಪ್ರೂಫ್ ಸಮೇತ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಸಿಕೊಡಲಿದ್ದೇವೆ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ಈ ತಿಂಗಳ ಪಿಂಚಣಿ ಹಣ ಜಮೆ ಇದರ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಕೂಡ ಬಂದಿದೆ. ಬನ್ನಿ ಅದೇನಂತ ತಿಳಿಸಿಕೊಡ್ತೇನೆ. ಪಿಂಚಣಿ ಪಡೆಯುತ್ತಿರುವ ಎಲ್ಲಾ ಪಿಂಚಣಿದಾರರಿಗೆ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂಥವರಿಗೆ ನೋಡಿ ವೀಕ್ಷಕರೇ, ಮೊದಲನೆಯದಾಗಿ ಅತ್ಯಂತ ಪ್ರಮುಖವಾದ ವಿಚಾರಕ್ಕೆ ಬರೋಣ. ರಾಜ್ಯದ ಬಹುತೇಕ ಪಿಂಚಣಿದಾರರಿಗೆ ಈಗಾಗಲೇ ಜುಲೈ ತಿಂಗಳ ಪಿಂಚಣಿ ಹಣ ಅವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂಥದ್ದು. ಹೌದು, ಡಿಬಿಟಿ ಮೂಲಕ ಸರ್ಕಾರವು ಹಣವನ್ನು ವರ್ಗಾವಣೆ ಮಾಡಿದೆ. ಕಳೆದ ಒಂದು ವಾರದಿಂದಲೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ. ನಿಮ್ಮ ಖಾತೆಗಳನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನಪ್ಪ ಅಂದರೆ, ಇನ್ನೂ ಕೆಲವು ಜನರಿಗೆ ಅಂದರೆ ಸಾವಿರಾರು ಫಲಾನುಭವಿಗಳಿಗೆ ಈ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಕೈ ಸೇರಿಲ್ಲ. ಇದಕ್ಕೆ ಸರ್ಕಾರ ನೀಡಿರುವ ಪ್ರಮುಖ ಕಾರಣಗಳೇನಾದರೂ ಗೊತ್ತಾ? ಇತ್ತೀಚಿನ ವರದಿಗಳ ಪ್ರಕಾರ ಇದಕ್ಕೆ ಮುಖ್ಯವಾಗಿ 2 ಕಾರಣಗಳಿವೆ. ಒಂದು, ನಿಮ್ಮ ದಾಖಲಾತಿಗಳ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇನ್ನೂ ಬಾಕಿ ಇರುವುದರಿಂದ. 2, ನಿಮ್ಮ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ನಿಗದಿಪಡಿಸಿದ ಆದಾಯದ ಮಿತಿ ಹೆಚ್ಚಾಗಿರೋದ್ರಿಂದ. ಈ 2 ಕಾರಣಗಳಿಂದ ನಿಮಗೆ ಈ ತಿಂಗಳ ಪೆನ್ಷನ್ ಬಂದಿಲ್ಲ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ಲೈಕ್ ಮಾತ್ರ. ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಎಲ್ಲ ಇನ್ಫಾರ್ಮೇಷನ್ ತಿಳಿದುಕೊಳ್ಳಿ. ಹೌದು ವೀಕ್ಷಕರೇ, ಸರ್ಕಾರದ ನಿಯಮಾವಳಿಯ ಪ್ರಕಾರ ಯಾರೆಲ್ಲ ಆದಾಯ ಮಿತಿಗಿಂತ ಹೆಚ್ಚು ಆದಾಯ ಹೊಂದಿದ್ದಾರೋ ಅಥವಾ ಯಾರು ದಾಖಲಾತಿಗಳು ಸರಿಯಾಗಿ ಲಿಂಕ್ ಆಗಿಲ್ಲವೋ ಅಂಥವರ ಹಣವನ್ನು ಸದ್ಯಕ್ಕೆ ತಡೆಹಿಡಿಯಲಾಗಿದೆ. ಆದರೆ ಗಾಬರಿಯಾಗಬೇಡಿ. ಒಂದು ವೇಳೆ ನಿಮಗೆ ಈ ರೀತಿಯ ಯಾವುದೇ ಸಮಸ್ಯೆ ಇಲ್ಲದಿದ್ದರೆ, ನಿಮ್ಮ ದಾಖಲಾತಿಗಳೆಲ್ಲ 100ಕ್ಕೆ 100 ಸರಿಯಾಗಿದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ಬಾಕಿ ಇರುವವರೆಗೂ ಕೂಡ ಹಣ ಜಮೆ ಆಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ವಿಶೇಷ ಏನೆಂದರೆ, ಈ ಸ್ಟೇಟಸ್ ಪರಿಶೀಲನೆಯನ್ನು ಕೇವಲ ಒಬ್ಬರು ಇಬ್ಬರಲ್ಲ, ಸಂಧ್ಯಾ ಸುರಕ್ಷಾ ಯೋಜನೆ ವೃದ್ಧರು, ವಿಧವಾ ವೇತನ ಪಡೆಯುವ ಮಹಿಳೆಯರು, ಅಂಗವಿಕಲರು, ಪಿಂಚಣಿ ಪಡೆಯುವವರು, ಮನಸ್ವಿನಿ ಹಾಗೂ ಮೈತ್ರಿ ಯೋಜನೆಯ ಎಲ್ಲ ಫಲಾನುಭವಿಗಳು ಕೂಡ ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು. ಹಾಗಾದರೆ ನಿಮ್ಮ ಮೊಬೈಲ್ನಲ್ಲೇ ಇದನ್ನು ಚೆಕ್ ಮಾಡೋದು ಹೇಗೆ? ಬನ್ನಿ ಲೈವ್ ಆಗಿ ನೋಡೋಣ. ವೀಕ್ಷಕರೇ, ನಿಮ್ಮ ಪಿಂಚಣಿ ಸ್ಟೇಟಸ್ ಅಥವಾ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅಂತ ನೋಡಬೇಕಾದ್ರೆ ನಿಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವ ಬೆನಿಫಿಷಿಯರಿ ಐಡಿ. ಈ ಐಡಿ ಇಲ್ಲದೆ ನೀವು ಯಾವುದೇ ಮಾಹಿತಿಯನ್ನು ನೋಡಲು ಸಾಧ್ಯವಿಲ್ಲ. ಒಂದು ವೇಳೆ ನಿಮಗೆ ನಿಮ್ಮ ಬೆನಿಫಿಷಿಯರಿ ಐಡಿ ಗೊತ್ತಿಲ್ಲ ಅಂದರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಕಾಗುವ ಅಗತ್ಯ ಇಲ್ಲ. ಅದನ್ನು ಕೇವಲ 2 ನಿಮಿಷದಲ್ಲಿ ನಿಮ್ಮ ಹಳ್ಳಿಯ ಲಿಸ್ಟ್ ಮೂಲಕ ಹೇಗೆ ಪತ್ತೆ ಹಚ್ಚಬೇಕು ಅಂತ ಈಗ ನಾನು ಲೈವ್ ಆಗಿ ಹೇಳಿಕೊಡ್ತೇನೆ. ಅದನ್ನು ಮಾಡಿ ನೋಡಿ ಸ್ನೇಹಿತರೆ, ತಾಳ್ಮೆಯಿಂದ ನೋಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ, ಅಲ್ಲಿ ಸರ್ಚ್ ಬಾರ್ನಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ರಿಪೋರ್ಟ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಮೊದಲನೆಯದಾಗಿ ಒಂದು ಅಧಿಕೃತ ಲಿಂಕ್ ಕಾಣಿಸುತ್ತೆ. ಆ ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ವೆಬ್ಸೈಟ್ನ ಮುಖಪುಟ ಓಪನ್ ಮಾಡಿ. ಅಲ್ಲಿ ವೆಬ್ಸೈಟ್ ಬಲಭಾಗದ ಮೇಲ್ಗಡೆ ನಿಮ್ಮ ಒಂದು ಮೋರ್ ಆಪ್ಷನ್ ಕಾಣುತ್ತೆ. ಆ ಒಂದು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಒಳಗೆ ಡ್ರಾಪ್ ಡೌನ್ನಲ್ಲಿ ಪ್ರದೇಶವಾರು ಪಿಂಚಣಿ ಮಾಹಿತಿ, ಏರಿಯಾ ವೈಸ್ ಪೆನ್ಷನ್ ಇನ್ಫಾರ್ಮೇಷನ್ ಎನ್ನುವ ಒಂದು ಆಯ್ಕೆ ಇರುತ್ತೆ. ದಯವಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈಗ ನಿಮ್ಮ ಮುಂದೆ ಒಂದು ಹೊಸ ಫೇಸ್ ತೆರೆಯುತ್ತೆ. ಅಲ್ಲಿ ನಿಮ್ಮ ವೈಯಕ್ತಿಕ ವಿವರವನ್ನು ಆಯ್ಕೆ ಮಾಡಿ ಮತ್ತು ಮೊದಲಿಗೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ತಾಲೂಕು ಯಾವುದೇ ಒಂದು ಹಂತವನ್ನು ಆರಿಸಿ, ಮೇಲೆ ಹೋಬಳಿಯನ್ನು ಸೆಲೆಕ್ಟ್ ಮಾಡಿ, ಕೊನೆಯದಾಗಿ ನಿಮ್ಮ ಗ್ರಾಮ ಎಂದರೆ ನಿಮ್ಮ ಹಳ್ಳಿಯ ಹೆಸರನ್ನು ಸರಿಯಾಗಿ ಆಯ್ಕೆ ಮಾಡಿ. ಇಷ್ಟೆಲ್ಲ ಆಯ್ಕೆ ಮಾಡಿದ ನಂತರ ಕೆಳಗೆ ಒಂದು ಕ್ಯಾಪ್ಷನ್ ಕಾಣುತ್ತೆ, ಅದನ್ನು ಒತ್ತಿ ಸರಿಯಾಗಿ ಕ್ಲಿಕ್ ಮಾಡಿ. ನಂಬರ್ ಅಥವಾ ಬಾಕ್ಸ್ ಇರುತ್ತೆ, ಎಂಟ್ರಿ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಾಕು, ನಿಮಗೆ ಕಾಣುತ್ತೆ ಸ್ನೇಹಿತರೆ ಬೆನಿಫಿಷಿಯರಿ ಐಡಿ. ಸೊ ನೋಡಿ, ನಾನು ಕೆಳಗಡೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೇನೆ, ಬೇಕಾದರೆ ಅದ್ರ ಮುಖಾಂತರ ನೀವು ಚೆಕ್ ಮಾಡಬಹುದು ಸ್ನೇಹಿತರೆ, ಪ್ರತಿಯೊಬ್ಬ ವೀಕ್ಷಕರು ಕೂಡ. ವೀಕ್ಷಕರೇ, ಈಗ ನಿಮ್ಮ ಬಳಿ ಬೆನಿಫಿಷಿಯರಿ ಐಡಿ ಇದೆ. ಇದನ್ನು ಬಳಸಿಕೊಂಡು ನಿಮ್ಮ ಪಿಂಚಣಿ ಪ್ರಸ್ತುತ ಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಬಹುದು. ಸೊ ತುಂಬಾನೇ ಈಸಿ ಆಗಿರುತ್ತೆ ಸ್ನೇಹಿತರೆ. ಇವಾಗ ಬನ್ನಿ, ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ ನೋಡಿ. ಹಣ ಬಾರದೇ ಇದ್ದರೆ ಏನು ಮಾಡಬೇಕು ಅಂತ ಹೇಳಲಾಗಿದೆ. ವೀಕ್ಷಕರೇ, ಈಗ ಅತ್ಯಂತ ಪ್ರಮುಖವಾದ ಮತ್ತು ಕೊನೆಯ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರೋ ಕಾರಣ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಹಾಗೂ ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ ತಪ್ಪದೆ ಲೈಕ್ ಮಾಡಿ. ನೋಡಿ, ಆನ್ಲೈನ್ನಲ್ಲಿ ಚೆಕ್ ಮಾಡಿದಾಗ ನಿಮ್ಮ ಖಾತೆಗೆ ಕಳೆದ 4 ರಿಂದ 5 ತಿಂಗಳುಗಳಿಂದ ಪಿಂಚಣಿ ಹಣ ಬಂದೇ ಇಲ್ಲ. ಅಲ್ಲಿ ಸ್ಟೇಟಸ್ನಲ್ಲಿ ಏನು ತೊಂದರೆ ತೋರಿಸುತ್ತಿದೆ ಅಥವಾ ಹಣ ಸ್ಟಾಪ್ ಆಗಿದೆ ಅಂತ ನಿಮಗೆ ಗೊತ್ತಾದರೆ ನೀವು ಏನು ಮಾಡಬೇಕು? ಮನೆಯಲ್ಲೇ ಕೂತು ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೊಂದು ಅದ್ಭುತವಾದ ಮತ್ತು ನೇರವಾದ ಪರಿಹಾರ ಇಲ್ಲಿದೆ ನೋಡಿ.
ನೋಡಿ, ನೀವು ಈಗ ಆನ್ಲೈನ್ ಓಪನ್ ಮಾಡಿದ್ರಲ್ಲ, ಆ ಒಂದು ಆನ್ಲೈನ್ ಪೇಮೆಂಟ್ ಹಿಸ್ಟ್ರಿಯಲ್ಲಿ ನೀವು ಇದನ್ನು ನೋಡ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ನೋಡಿ, ಪಿಂಚಣಿದಾರರಿಗೆ ಕಳೆದ ಸರಿಸುಮಾರು ಇಲ್ಲಿ ನೋಡಿ ಸ್ನೇಹಿತರೆ, ಯಾರೆಲ್ಲ ದಾಖಲಾತಿಗಳು ಸರಿಯಾಗಿದ್ದರೂ ತಾಂತ್ರಿಕ ಕಾರಣಗಳಿಂದ ಜುಲೈ ತಿಂಗಳ ಪಿಂಚಣಿ ಹಣವನ್ನು ಪಡೆದಿರಲಿಲ್ಲವೋ ಅಂತಹ ಅರ್ಹ ಫಲಾನುಭವಿಗಳಿಗೆ ಇವತ್ತು ಡಿಬಿಟಿ ಮೂಲಕ ಬಾಕಿ ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರ ಪ್ರಕ್ರಿಯೆ ಚುರುಕುಗೊಳಿಸಿದೆ. ನಿಮ್ಮ ಖಾತೆಗೆ ಇನ್ನು ಕೆಲವೇ ದಿನಗಳಲ್ಲಿ ನೇರವಾಗಿ ಹಣ ಜಮೆ ಆಗಲಿದೆ. ಈಗ ಪಿಂಚಣಿದಾರರು ತಮ್ಮ ಹಣ ಬಂದಿದೆಯಾ ಇಲ್ವಾ ಎಂದು ಪರಿಶೀಲಿಸಲು ಬ್ಯಾಂಕ್ಗಳಿಗೆ ಅಥವಾ ಸರ್ಕಾರಿ ಕಚೇರಿಗಳಿಗೆ ಅಲೆಯಬೇಕಾಗಿಲ್ಲ. ಸರ್ಕಾರವು ತನ್ನ ಅಧಿಕೃತ ಪೋರ್ಟಲ್ನಲ್ಲಿ ಈ ಒಂದು ಹೊಸ ಸೌಲಭ್ಯವನ್ನು ಅಧಿಕೃತವಾಗಿ ತೆರವುಗೊಳಿಸಿದೆ. ಕ್ಲಿಕ್ ಹರ್ ಟು ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಎಂಬ ಹೊಸ ಸೌಲಭ್ಯವನ್ನು ಮುಂದುವರಿಸುತ್ತಿದೆ. ಈ ಒಂದು ಲೇಟೆಸ್ಟ್ ಪ್ರಕಾರ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ನೀವು ಆನ್ಲೈನ್ನಲ್ಲೇ ಲೈವ್ ಸ್ಟೇಟಸ್ ಅನ್ನು ನೋಡ್ಕೊಳ್ಬಹುದಾಗಿರುತ್ತೆ. ಇದರ ಮೂಲಕ ಫಲಾನುಭವಿಗಳು ತಮಗೆ ಯಾವ ತಿಂಗಳ ಹಣ ಜಮೆ ಆಗಿದೆ ಮತ್ತು ಎಷ್ಟು ತಿಂಗಳ ಹಣ ಬಾಕಿ ಇದೆ ಎಂಬುದನ್ನು ಮೊಬೈಲ್ನಲ್ಲಿ ಪ್ರೂಫ್ ಸಮೇತ ಲೈವ್ ಆಗಿ ನೋಡಬಹುದು. ನೋಡಿ, ಇಲ್ಲಿ ಹಳ್ಳಿಯ ಸಪೋರ್ಟ್ ಪಟ್ಟಿ, ಅಂದರೆ ಇಲ್ಲಿ ನಿಮ್ಮ ಒಂದು ಹಳ್ಳಿ ಏನಿರುತ್ತೆ ಅಲ್ಲಿ ಒಂದು ಸಪೋರ್ಟ್ ಲಿಸ್ಟ್ ಅಂತ ಬಿಡ್ತಾ ಇದ್ದಾರೆ, ಬೆನಿಫಿಷರಿ ಲಿಸ್ಟ್ ಅನ್ನು. ನಿಮ್ಮ ಪಿಂಚಣಿ ID ಕಳೆದು ಹೋಗಿದ್ದರೆ ನೀವು ಅದರ ಮುಖಾಂತರ ಚೆಕ್ ಮಾಡಬಹುದಾಗಿರುತ್ತೆ. ಮತ್ತು ನೋಡಿ, ತಹಶೀಲ್ದಾರ್ ಕಚೇರಿಯಲ್ಲಿ ತ್ವರಿತ ದಾಖಲೆ ವೆರಿಫಿಕೇಶನ್ ಸೌಲಭ್ಯ. ನೋಡಿ, ಪಿಂಚಣಿದಾರರಿಗೆ ಒಂದು ವೇಳೆ ಆದಾಯ ಪ್ರಮಾಣ ಪತ್ರದ ಮಿತಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಸ್ಯೆಯಿಂದ 4 ರಿಂದ 5 ತಿಂಗಳುಗಳಿಂದ ಪಿಂಚಣಿ ಸ್ಥಗಿತಗೊಂಡಿದ್ದರೆ ಅದಕ್ಕೆ ಸರ್ಕಾರ ಸರಳ ಪರಿಹಾರ ನೀಡಿದೆ. ಫಲಾನುಭವಿಗಳು ತಮ್ಮ ಆನ್ಲೈನ್ ಪೇಮೆಂಟ್ ಹಿಸ್ಟರಿಯನ್ನು ಪ್ರಿಂಟ್ಔಟ್ ತಂದು ಕೊಟ್ಟರೆ ತಹಶೀಲ್ದಾರ್ ಕಚೇರಿಯ ಪಿಂಚಣಿ ಅಧಿಕಾರಿಗಳು ಆದ್ಯತೆಯ ಮೇರೆಗೆ ತಕ್ಷಣವೇ ದಾಖಲಾತಿಗಳನ್ನು ಮರುಪರಿಶೀಲಿಸಿ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಪುನಃ ಚಾಲ್ತಿಗೊಳಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಿರಿಯ ನಾಗರಿಕರ ಪಿಂಚಣಿ ಹೆಚ್ಚಾಗುವ ಬಗ್ಗೆ ಸರ್ಕಾರದಿಂದ ಏನಾದರೂ ಅಪ್ಡೇಟ್ ಇದೆನಾ ಅಂತ ತಿಳಿಸ್ತಾ ಹೋಗ್ತಾನೆ. ಇದ್ರ ಜೊತೆಗೆ ಇಲ್ಲಿ ಅಂಗವಿಕಲರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ. ಹೌದು, ಯಾರ್ಯಾರು ಅಂಗವಿಕಲರು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ಈ ಒಂದು ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೋಡಿ, ಹೆಚ್ಚುವರಿ ಪಿಂಚಣಿ 75% ಹೆಚ್ಚು ತೀವ್ರ ಅಂಗವೈಕಲ್ಯತೆ ಹೊಂದಿರುವ ಫಲಾನುಭವಿಗಳಿಗೆ ಮಾಸಿಕ 2,000 ರೂಪಾಯಿಗಳ ಪಿಂಚಣಿ ನೀಡಬೇಕು ಎಂದು ಕಡಿಮೆ ಶೇಕಡ ಇರುವ ಏನಂತಂದರೆ ಇವಾಗ 75%ಗಿಂತ ಯಾರ್ಯಾರಿಗೆ ಕಡಿಮೆ ಇದೆ ಅವರಿಗೆ 800 ರೂಪಾಯಿಗಳ ಪಿಂಚಣಿ ಇರುತ್ತಿದೆ. ಸೊ ಅಂದರೆ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಇಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ತ್ವರಿತ ಮಾಸ ಅಂದರೆ ಇಲ್ಲಿ ಈ ಒಂದು ಮಾಸಿಕ ಪಿಂಚಣಿ ಹಣ ನೇರವಾಗಿ DBT ಮೂಲಕ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಯಾವುದೇ ಮಧ್ಯವರ್ತಿಗಳ ಕಾಟವಿಲ್ಲದೆ ಲೈವ್ ಪೇಮೆಂಟ್ ಹಿಸ್ಟರಿ ನೋಡುವ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಇನ್ನು ಉಚಿತ ಸಾಧನ ಹಾಗೂ ಸಹಾಯಕ ಪರಿಕರಗಳ ವಿತರಣೆ. ನೋಡಿ, ವಿಕಲಚೇತನರ ಸಬಲೀಕರಣ ಇಲಾಖೆಯಿಂದ ಪ್ರತಿ ವರ್ಷ ಉಚಿತವಾಗಿ ವಿವಿಧ ಸಾಧನಗಳನ್ನು ನೀಡಲಾಗುತ್ತಿದೆ. ನೋಡಿ, ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಅಂದರೆ ಮೋಟರೈಸ್ಡ್ ಟ್ರಿಸೈಕಲ್ಸ್, ಕಾಲಿನ ಸ್ವಾಧೀನ ಕಳೆದುಕೊಂಡಿರುವ ಅರ್ಹ ವಿಕಲಚೇತನರಿಗೆ ಸ್ವಾವಲಂಬಿ ಬದುಕಿಗಾಗಿ ಉಚಿತ ಮೋಟಾರ್ ಸೈಕಲ್ ಬೈಕ್ಗಳನ್ನು ವಿತರಿಸಲಾಗುತ್ತಿದೆ. ಇದರ ಜೊತೆಗೆ ಡಿಜಿಟಲ್ ಸಾಧನಗಳು, ದೃಷ್ಟಿ ದೋಷವಿರುವ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್, ಬ್ರೈಲ್ ಕಿಟ್ಗಳು ಹಾಗೂ ಶ್ರವಣ ದೋಷವಿರುವವರಿಗೆ ಇಲ್ಲಿ ಅತ್ಯಾಧುನಿಕ ಶ್ರವಣ ಸಾಧನೆಗಳು, ಹೇರಿಂಗ್ ಏಡ್ಸ್ ಅನ್ನು ನೀಡಲಾಗುತ್ತಿದೆ. ನೋಡಿ, ಉದ್ಯೋಗ ಮತ್ತು ಆರ್ಥಿಕ ನೆರವು. ಸ್ನೇಹಿತರೆ, 5% ಮೀಸಲಾತಿ ಇಲ್ಲಿ ಸಿಗ್ತಾ ಇರುವಂಥದ್ದು. ಗ್ರಾಮೀಣ ಭಾಗದ ಗ್ರಾಮ ಪಂಚಾಯಿತಿ ಮಟ್ಟದ ಯೋಜನೆಗಳಲ್ಲಿ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ವಿಕಲಚೇತನರಿಗೆ ವಿಶೇಷ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಆಧಾರ್ ಆಧಾರಿತ ಸಾಲ ಸೌಲಭ್ಯ, ಸ್ವಯಂ ಘೋಷಣೆ ಅಥವಾ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವ ಅಂಗವಿಕಲರಿಗೆ ಕರ್ನಾಟಕ ವಿಕಲಚೇತನ ಅಭಿವೃದ್ಧಿ ನಿಗಮದಿಂದ ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಅಥವಾ ಸಬ್ಸಿಡಿ ಸಹಿತ ಸಾಲ ಸೌಲಭ್ಯವನ್ನು ನೀಡಲಾಗುತ್ತದೆ. You're trying to reach isn't available. Please leave a message at the tone. When you finish talking, you may hang up. ಸಿಗುವ ಉಚಿತ ಬಸ್ ಪಾಸ್, ರೈಲ್ವೆ ರಿಯಾಯಿತಿ, ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಎಲ್ಲ ಸರ್ಕಾರಿ ಯೋಜನೆಗಳ ಲಾಭವನ್ನು ಒಂದೇ ಸೂರಿನಡಿ ಪಡೆಯಬಹುದು. ಇದನ್ನು ಹತ್ತಿರುವ ಡಿಜಿಟಲ್ ಸೇವಾ ಕೇಂದ್ರ ಅಥವಾ ಇಲ್ಲಿ ಆನ್ಲೈನ್ನಲ್ಲಿ ನೀವು ಉಚಿತವಾಗಿ ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿರುತ್ತೆ. ಸ್ನೇಹಿತರೆ, ನೋಡಿ, ಇಲ್ಲಿ ಅಂಗವಿಕಲರಿಗೆ ಏನಂತಂದರೆ ನಿಮಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೂಡ ಸಿಗ್ತಾ ಇರುವಂಥದ್ದು. ಸೊ ಅರ್ಜಿಯನ್ನು ಸಲ್ಲಿಸಿ. ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಿಕ್ಷಣದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಇಂಜಿನಿಯರಿಂಗ್, ಮೆಡಿಕಲ್ ಇತ್ಯಾದಿ ವಿಷಯ ವಿದ್ಯಾರ್ಥಿಗಳಿಗೆ ಇದನ್ನು ನೀಡಲಾಗುತ್ತೆ. ಮತ್ತು ಪರೀಕ್ಷೆಯಲ್ಲಿ ಬರೆಯಲು ತೊಂದರೆ ಇರುವವರಿಗೆ ಹೆಚ್ಚುವರಿ ಸಮಯ ಹಾಗೂ ಇಲ್ಲಿ ರೈಟರ್ ಅವರಿಗೆ ಸೌಲಭ್ಯವನ್ನು ಉಚಿತವಾಗಿ ಒದಗಿಸಲಾಗುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಆದಷ್ಟು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಟೆಕ್ ಬೀರೇಶ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.